ಸ್ನೇಹಿತರೇ ನಮಸ್ಕಾರ, ನಾನು ರವೀಂದ್ರ ಜೋಶಿ. ಸಂತೋಷವನ್ನು ಹಂಚಿಕೊಳ್ಳುವ ಮೂಲಕ ವೃದ್ಧಿಯಾಗುತ್ತಂತೆ, ದುಃಖವನ್ನು ಹಂಚಿಕೊಳ್ಳುವ ಮೂಲಕ ಕಡಿಮೆ ಆಗುತ್ತಂತೆ. ಯಾವಾಗಲೂ ಸಂತೋಷವನ್ನು ಹಂಚ್ಕೋಬೇಕಂತೆ, ಅದು ಜಾಸ್ತಿ ಆಗ್ತಾ ಹೋಗುತ್ತೆ. ಒಬ್ಬರಿಂದ ಇನ್ನೊಬ್ಬರಿಗೆ ಅದು ಸಾಂಕ್ರಾಮಿಕ. ದುಃಖವನ್ನು ನಾವು ಹಂಚಿಕೊಳ್ಳೋದ್ರಿಂದ ನಮ್ಮಲ್ಲಿರುವಂಥ ದುಃಖದ ಒತ್ತಡ ಕಡಿಮೆ ಆಗುತ್ತೆ ಅಂತ ಹೇಳಲಾಗ್ತದೆ. ನಾನು ನನ್ನ ಸುದ್ದಿಯನ್ನಾಗಿ ನೋಡೋದಿಲ್ಲ. ದೇಶದಲ್ಲಿ ನಡೆಯುವಂಥ ಬೆಳವಣಿಗೆಗಳನ್ನು ತಮ್ಮ ಮೂಲಕ ಹಂಚಿಕೊಳ್ಳುವ ಮೂಲಕ ಸಂಭ್ರಮ ಪಡುವಂಥ ವ್ಯಕ್ತಿ ತಮಗೆ ಗೊತ್ತಿರುವಂಥ ವಿಚಾರ. ನರೇಂದ್ರ ಮೋದಿ ಅಂಥ ಯಾರೂ ಆಲೋಚನೆ ಮಾಡಲಾರ್ದಂಥ ಕೆಲಸಗಳನ್ನು ಮಾಡಿರ್ತಾರೆ. ಬಹಳಷ್ಟು ಜನರಿಗೆ ಇದರ ಅರಿವೇ ಆಗಿರೋದಿಲ್ಲ, ಏಕೆಂದರೆ ಅದು ಸೆನ್ಸೇಷನಲ್ ಸುದ್ದಿ ಆಗಿರೋದಿಲ್ಲ. ಹೀಗಾಗಿ ಅದಕ್ಕೆ ಪ್ರಾಧಾನ್ಯತೆ ಆದ್ಯತೆಯನ್ನು ಕೊಡಲಾಗಿರೋದಿಲ್ಲ. ನಿಮಗೆ ಗೊತ್ತು, ನರೇಂದ್ರ ಮೋದಿಯವರು ಇಲ್ಲಿಯವರೆಗೂ ಬಹುಮತ ಇರಲಾರದಂಥ ಸರ್ಕಾರವನ್ನು ನಡೆಸಲೇ ಇಲ್ಲ. ಅವರು 2001 ಕೊನೆಯಲ್ಲಿ ಬಂದರು ಮುಖ್ಯಮಂತ್ರಿಯಾಗಿ ಗುಜರಾತ್ನಲ್ಲಿ. ಅದಾದಮೇಲೆ 2002ರಲ್ಲಿ ನಡೆದಂಥ ಚುನಾವಣೆ ಸಂದರ್ಭದಲ್ಲಿ ಭವ್ಯ ಬಹುಮತ, ಪ್ರಚಂಡ ಬಹುಮತ. ಅದಾದಮೇಲೆ 2007, 2012 ಪ್ರತಿ ಬಾರಿಯೂ ಅವ್ರಿಗೆ ಜಯದೇವಿ ಕೈ ಬಿಡಲೇ ಇಲ್ಲ, ಜಯಲಕ್ಷ್ಮಿ. 2014 283 ಸೀಟುಗಳು, ಭಾರತೀಯ ಜನತಾ ಪಾರ್ಟಿಗೆ ಪ್ರತ್ಯೇಕವಾದಂಥ ಬಹುಮತ. ಅದಾದಮೇಲೆ 2019 ಅಗೇನ್ 303 ಸೀಟುಗಳು. ಎಂದೂ ಕೂಡ ರಾಜ್ಯ ಸಂಧಾನದ ರಾಜಕಾರಣ ಮಾಡಬೇಕಾದಂಥ ಅನಿವಾರ್ಯತೆ ನರೇಂದ್ರ ಮೋದಿಯವರು ಒದಗಲೇ ಇಲ್ಲ. ಆದರೆ 2024ರಲ್ಲಿ ನಮ್ಮ ಮತದಾರ ಅದ್ಯಾಕೋ ನರೇಂದ್ರ ಮೋದಿಯವ್ರನ್ನ ಕೈ ಬಿಟ್ಬಿಟ್ಟ. ನರೇಂದ್ರ ಮೋದಿಯವರು ದೇಹಿ ಅನ್ನುವಂಥ ಸ್ಥಿತಿಗೆ ತಂದು ನಿಲ್ಲಿಸಿದ. ಒಂದು ಕಡೆ ಚಂದ್ರಬಾಬು ನಾಯ್ಡು, ಇನ್ನೊಂದು ಕಡೆ ನಿತೀಶ್ ಕುಮಾರ್. ಇಂಥ ಇಬ್ಬರು ವ್ಯಕ್ತಿಗಳ ಮರ್ಜಿಯಲ್ಲಿ ಸರ್ಕಾರ ನಡೆಸಬೇಕಾದಂಥ ಅನಿವಾರ್ಯತೆ ಬಂತು. ಅದಾದಮೇಲೆ ನರೇಂದ್ರ ಮೋದಿಯವರು ಭಾರಿ ದುರ್ಬಲರಾಗಿಬಿಡ್ತಾರೆ ಅಂತ ಎಲ್ಲರೂ ಪರಿಭಾವಿಸಿದರು. ಇನ್ನು ನರೇಂದ್ರ ಮೋದಿ ಇವರಿಬ್ಬರನ್ನು ಕೇಳ್ಕೊಂಡೆ ರಾಜಕಾರಣ ಮಾಡಬೇಕು. ಬೆಳಗ್ಗೆ ನಿತೀಶ್ ಕುಮಾರ್ ಗುಡ್ ಮಾರ್ನಿಂಗ್ ಹೇಳಬೇಕು, ರಾತ್ರಿ ಚಂದ್ರಬಾಬು ನಾಯ್ಡುಗೆ ಗುಡ್ ನೈಟ್ ಹೇಳಬೇಕು. ಅಂಥ ಸ್ಥಿತಿಗೆ ಬಂದುಬಿಟ್ರು ನರೇಂದ್ರ ಮೋದಿ ಅಂತ ಎಲ್ಲರೂ ಮಾತಾಡ್ಕೊಳ್ಳಿಕ್ಕೆ ಶುರು ಮಾಡಿದರು. ಅದರಲ್ಲಿಯೂ ವಿಶೇಷವಾಗಿ ರಾಹುಲ್ ಗಾಂಧಿಯ ಪಟಾಲಮ್ಮು ಇನ್ನಿಲ್ಲದ ಹಾಗೆ ಖೀರು ಕುಡಿದು, ಶಾವಿಗೆ ಪಾಯಸ ಕುಡಿದು ಸಂಭ್ರಮ ಪಟ್ಟರು. ಮುಗೀತು ನರೇಂದ್ರ ಮೋದಿದು. ಇಷ್ಟು ದಿವಸ ಏನೋ ಜನಪ್ರಿಯತೆ ಇತ್ತು, ಈ ಸಲ ಹೆಂಗೆ ಕೈ ಕೊಟ್ಟರು ನೋಡ್ರಿ, ವಿ ಹ್ಯಾವ್ ಡಿಸ್ಟ್ರಕ್ಟೆಡ್ ನರೇಂದ್ರ ಮೋದಿ ಅಂತೇಳಿ ಹೇಳ್ಕೊಂಡು ಓಡಾಡಿದರು. ಆದರೆ ಅದಕ್ಕೆ ವ್ಯತಿರಿಕ್ತವಾಗಿ ಯಾರೂ ನಿರೀಕ್ಷಿಸಲಾರದ ರೀತಿಯಲ್ಲಿ ನರೇಂದ್ರ ಮೋದಿ ಈ ಅವಧಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ನಾನು ಹೇಳುವಂಥ ಸುದ್ದಿ ನಿಮ್ಗೆ ಎಲ್ಲೂ ಲಭ್ಯ ಆಗಿರಲಿಕ್ಕೆ ಸಾಧ್ಯವೇ ಇಲ್ಲ. ನಿಮಗೆ ಗೊತ್ತು, ನರೇಂದ್ರ ಮೋದಿಯವರು ಬಹುಮತದಲ್ಲಿದ್ದಾಗಲೇ ಒಂದು ಅದ್ಭುತವಾದಂಥ ಒಂದು ತೀರ್ಮಾನವನ್ನು ಕೈಗೊಂಡಿದ್ರು, CAA NRC ಅಂತೇಳಿ. ಈ CAA ಏನಪ್ಪ ಅಂತಂದರೆ, ಇಲ್ಲಿ ಇಸ್ಲಾಮಿಕ್ ರಾಷ್ಟ್ರಗಳಿದ್ದಾವೋ ಅಲ್ಲಿ ಯಾರು ಅಲ್ಪಸಂಖ್ಯಾತರಿದ್ದಾರೋ ಅವರಿಗೆ ಭಾರತದಲ್ಲಿ ನಾಗರಿಕತೆಯನ್ನು ಕೊಡುವಂಥ ಒಂದು ಕಾಯ್ದೆ ಅದು. ಎಲ್ಲಿ ಅಲ್ಪಸಂಖ್ಯಾತರಿದ್ದಾರೆ ಹಿಂದೂಗಳು ಇಸ್ಲಾಮಿಕ್ ರಾಷ್ಟ್ರಗಳಲ್ಲಿ ಅಂತಂದರೆ, ನಿಮ್ಮ ಬಾಂಗ್ಲಾದೇಶದಲ್ಲಿದ್ದಾರೆ, ಅಫ್ಘಾನಿಸ್ತಾನದಲ್ಲಿದ್ದಾರೆ, ಪಾಕಿಸ್ತಾನದಲ್ಲಿದ್ದಾರೆ. ಅಲ್ಲಿರುವಂಥ ಹಿಂದೂಗಳನ್ನು ನಿರಂತರವಾಗಿ ಶೋಷಿಸ್ತಾರೆ ಅಲ್ಲಿರುವಂಥ ಮತಾಂಧ ಮುಸಲ್ಮಾನರು. ಅಫ್ಘಾನಿಸ್ತಾನದಲ್ಲಿಯೂ ಅಷ್ಟೇ, ಬಾಂಗ್ಲಾದೇಶದಲ್ಲಿಯೂ ಅಷ್ಟೇ, ಪಾಕಿಸ್ತಾನದಲ್ಲಿಯೂ ಅಷ್ಟೇ. ಅಲ್ಲಿರುವಂಥ ಹಿಂದೂಗಳು, ಅಲ್ಲಿರುವಂಥ ಬೌದ್ಧರು, ಅಲ್ಲಿರುವಂಥ ಜೈನರು, ಅಲ್ಲಿರುವಂಥ ಈ ಪಾರ್ಸಿಗಳು, ಕ್ರಿಶ್ಚಿಯನ್ರು, ಇವರೆಲ್ಲ ಶೋಷಣೆ ದೌರ್ಜನ್ಯದಿಂದ ನರಳಿ ಭಾರತಕ್ಕೆ ಬರಬೇಕು ಅಂತ ಹಪಿಸ್ತಾರೆ. ಭಾರತಕ್ಕೆ ಬಂದ ಮೇಲೆ ಅವರಿಗೆ ಭಾರತದ ನಾಗರಿಕತೆ ಇರೋದಿಲ್ಲ, ಏಕೆಂದರೆ ಅವ್ರು ಬಂದಿರೋದು ಬೇರೆ ರಾಷ್ಟ್ರದಿಂದ. ಇಲ್ಲಿ ತಥೋಭ್ರಷ್ಟ ಆಗಿಬಿಡ್ತಾರೆ. ಇವರಿಗೆ ಪುನರುತ್ಥಾನ ಆಗಬೇಕು, ಅವರ ಬದುಕನ್ನು ಮತ್ತೆ ಕಟ್ಟಿಕೊಡಬೇಕು. ಅಂಥದ್ದೊಂದು ಕಾಯ್ದೆಯನ್ನು CAA ಮೂಲಕ ತರಲಿಕ್ಕೆ ಪ್ರಯತ್ನ ಮಾಡ್ತಾರೆ ಅಮಿತ್ ಶಾ ಅವರು, ನರೇಂದ್ರ ಮೋದಿ ಅವರು. ಅದರ ನಂತರ ನಡೆದಂಥ ವಿದ್ಯಮಾನಗಳು ನಿಮ್ಗೆ ತುಂಬ ಚೆನ್ನಾಗಿ ಗೊತ್ತಿದ್ದಾವೆ, ನಾನು ಹೇಳಬೇಕಾಗಿಲ್ಲ. ಈ ದೇಶಾದ್ಯಂತ ಶಾಹೀನ್ ಬಾಗ್ ರೀತಿಯಾದಂಥ ಹೋರಾಟಗಳು ಶುರುವಾಗ್ತವೆ. ಮುಸಲ್ಮಾನರ ನಾಗರಿಕತೆಯನ್ನು ಕಿತ್ಕೊಳ್ಳಲಾಗ್ತಾ ಇದೆ ಅಂತ ಹೇಳ್ತಾರೆ. ಸ್ವತಃ ಅಮಿತ್ ಶಾ ಅವರು ಸಂಸತ್ನಲ್ಲೂ ಹೇಳ್ತಾರೆ, ಸಂಸತ್ತಿನ ಹೊರಗಡೆನೂ ಹೇಳ್ತಾರೆ, ಇದು ನಾಗರಿಕತೆಯನ್ನು ಕೊಡೋ ಕಾಯ್ದೆ ಇದು, ನಾಗರಿಕತೆಯನ್ನು ಕಿತ್ಕೊಳ್ಳೋದಲ್ಲ ಇದು ಅಂತ ಹೇಳಿದರೂ ಕೂಡ ಯಾರೂ ಕೂಡ ನಂಬೋದಿಲ್ಲ. ಅಂದರೆ ಇದೊಂದು ರೀತಿಯ ಸಮೂಹ ಸನ್ನಿ. ಯಾವಾಗಲೂ ಸುಳ್ಳುಗಳು ತುಂಬ ಚೆನ್ನಾಗಿ ಹಾರಾಡ್ತವೆ, ಚಿಟ್ಟೆಯ ರೀತಿಯಲ್ಲಿ ನಮಗೆ ವರ್ಣಮಯವಾಗಿ ಕಾಣಿಸ್ತವೆ ಮತ್ತು ನಮ್ಮ ವಿವೇಕವನ್ನು ಕಿತ್ಕೊಂಡ್ಬಿಡ್ತವೆ. ಆ ರೀತಿಯಾದಂಥ ಸುಳ್ಳುಗಳು, ವದಂತಿಗಳು ದೇಶಾದ್ಯಂತ ಹರಿದಾಡ್ತವೆ. ಅವಾಗೊಂದು ಡೆಡ್ಲೈನನ್ನು ಕೊಡಲಾಗಿತ್ತು. ಹೀಗೆ ಯಾರು ಪಾಕಿಸ್ತಾನದಿಂದ, ಅಫ್ಘಾನಿಸ್ತಾನದಿಂದ, ಬಾಂಗ್ಲಾದೇಶದಿಂದ ಅಲ್ಪಸಂಖ್ಯಾತರು ಬರ್ತಾರಲ್ಲ, ಅವರಿಗೊಂದು ಡೆಡ್ಲೈನ್ ಕೊಡಲಾಗಿತ್ತು. ಏನಂದರೆ ಡಿಸೆಂಬರ್ 31, 2014 ಬಂದಂಥವರಿಗೆ ಮಾತ್ರ
ಈ ರೀತಿಯಾದಂಥ ಭಾರತೀಯ ನಾಗರಿಕತೆಯನ್ನು ಕೊಡುವಂಥ ಒಂದು ದೊಡ್ಡದಾದಂಥ ಯಜ್ಞ. ಡೇಟ್ ನೋಡ್ಕೊಳ್ಳಿ, ಡಿಸೆಂಬರ್ 31, 2014. ಅಂದರೆ ಡಿಸೆಂಬರ್ 31, 2014 ಆದಮೇಲೆ ಪಾಕಿಸ್ತಾನದಲ್ಲಾಗಲಿ, ಅಫ್ಘಾನಿಸ್ತಾನದಲ್ಲಾಗಲಿ ಅಥವಾ ಬಾಂಗ್ಲಾದೇಶದಲ್ಲಾಗಲಿ ಅಲ್ಪಸಂಖ್ಯಾತರಿಗೆ ಅಂದರೆ ಹಿಂದೂಗಳಿಗೆ, ಜೈನರಿಗೆ, ಬೌದ್ಧರಿಗೆ, ಕ್ರಿಶ್ಚಿಯನ್ರಿಗೆ ಹಂಗಾರೆ ಏನು ದೌರ್ಜನ್ಯವನ್ನು ಮಾಡ್ತಾ ಇಲ್ವಾ ಅವ್ರ ಮೇಲೆ ಶೋಷಣೆ ನಡೀತಾ ಇಲ್ವಾ? ನೆಮ್ಮದಿಯಿಂದ ಇರ್ಲಿಕ್ಕೆ ಬಿಟ್ಬಿಟ್ಟಿದ್ದಾರೆ ಆ ಕಟ್ ಆಫ್ ಡೇಟ್ ಆದಮೇಲೆ? ಖಂಡಿತವಾಗಿ ಹಂಗಿರ್ಲಿಕ್ಕೆ ಸಾಧ್ಯವೇ ಇಲ್ಲ. ಇವತ್ತು ಕೂಡ ಅಪ್ರಾಪ್ತ ಬಾಲಕಿಯರನ್ನು ಮೌಲಾನಾ ಮೌಲ್ವಿಗಳು ಹೊತ್ಕೊಂಡು ಹೋಗಿ ರೇಪ್ ಮಾಡ್ತಾರೆ ಅಲ್ಲಿ ಪಾಕಿಸ್ತಾನದಲ್ಲಿ. ದಿನಕ್ಕಂತ 10 ಸುದ್ದಿ ಬರ್ತವೆ. ನಾವು ನಮ್ಮ ಚಿತ್ತವನ್ನು ಕಲಕುವಂಥ ವಿಚಾರ ಅಂತ ಪದೇ ಪದೇ ಅದನ್ನು ಪ್ರಸ್ತಾಪ ಮಾಡಲಿಕ್ಕೆ ಹೋಗೋದಿಲ್ಲ. ನಿರಂತರವಾಗಿ ಇಂಥ ಕೆಲಸ ನಡೀತವೆ. ನಿರಂತರವಾಗಿ ನಮ್ಮ ದೇವಸ್ಥಾನವನ್ನು ಹೊಡೆಯೋ ಕೆಲಸ ಮಾಡ್ತಾರೆ, ಒಡೆದಾಕೋ ಕೆಲಸ ಮಾಡ್ತಾರೆ. ನಿರಂತರವಾಗಿ ಅಲ್ಲಿ ಯಾವುದೇ ಉತ್ಸವ, ಪೂಜೆ, ಪುನಸ್ಕಾರ ಆಗಲಾರ್ದಂಗೆ ಕಿರುಕುಳ ಕೊಡಲಾಗ್ತಾ ಇರ್ತದೆ. ಆದರೂ ಕೂಡ ನಾವು ಅದನ್ನು ದೊಡ್ಡದಾಗಿ ಇಲ್ಲಿ ಬಿಂಬಿಸ್ಲಿಕ್ಕೆ ಹೋಗಲಿಲ್ಲ. ಏಕೆಂದರೆ ಅಲ್ಪಸಂಖ್ಯಾತರು ಅಲ್ಲಿ ನಾವು ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸರ್ಕಾರವೇ ಮಾಡಬೇಕೇ ವಿನಃ ರಾಷ್ಟ್ರದ ಜೊತೆ ಮಾತಾಡಿ ನಾವಿಲ್ಲಿ ಏನೇ ಬಾಯಿ ಪಡ್ಕೊಂಡ್ರು ಪ್ರಯೋಜನ ಆಗಲ್ಲ ಅಂತ ಅದ್ರ ಬಗ್ಗೆ ಹೇಳಿರೋದಿಲ್ಲ. ಈ 2014 ಡಿಸೆಂಬರ್ 31 ಇದೆಯಲ್ಲ, ಈ ಕಟ್ ಆಫ್ ಡೇಟ್ ಆದಮೇಲೆ ಪಾಪ ನರಳುತ್ತಾ ಇರೋರ ಕತೆ ಏನು? ಅಲ್ಲಿಗೆ ಒಂದು ದೊಡ್ಡದಾದಂಥ ತೀರ್ಮಾನವನ್ನು ಸರ್ಕಾರ ಮಾಡಿದೆ. ಏನಪ್ಪ ಅಂತಂದರೆ, ಈಗ ಈ ಕಾಯ್ದೆಯನ್ನು ಮುಂದುವರಿಸಿಕೊಂಡು ಡಿಸೆಂಬರ್ 31, 2024 ಯಾರ್ಯಾರು ಈ ರೀತಿ ಪರಪೀಡನೆಗೆ ಒಳಗಾಗಿದ್ದಾರೋ, ಶೋಷಿತರಾಗಿದ್ದಾರೋ ಅವ್ರಿಗೂ ಕೂಡ ಭಾರತೀಯತೆಯನ್ನು ಕೊಡಲಾಗತ್ತೆ, ಭಾರತೀಯ ನಾಗರಿಕತೆಯನ್ನು ಕೊಡಲಾಗತ್ತೆ ಅನ್ನುವಂಥ ಒಂದು ಅದ್ವಿತೀಯವಾದಂಥ, ಚಾರಿತ್ರಿಕವಾದಂಥ, ಐತಿಹಾಸಿಕವಾದಂಥ ಕಾಯ್ದೆಯ ತಿದ್ದುಪಡಿಯ ಮುಂದುವರಿಸುವಂಥ ಒಂದು ಪ್ರಕ್ರಿಯೆಯನ್ನು ಸರ್ಕಾರದ ಗೃಹ ಸಚಿವಾಲಯ ಮಾಡಿದೆ. ಎಂಥ ದೊಡ್ಡ ವಿಷಯ ನೋಡಿ. ಯಾರು ಇದನ್ನು ಅನುಭವಿಸಿದಾರೋ ಅವರಿಗೆ ಇದರ ಮಹತ್ವ ಗೊತ್ತಾಗತ್ತೆ. ನಮಗೆಲ್ಲ ಏನಾಗಿದೆ, ನಾವು ಭಾರತ ದೇಶದಲ್ಲಿ ಇದ್ದಾಗ ನಮ್ಮಲ್ಲಿ ಈಗಲೂ ಪರಪೀಡನ ನಡೀತಾ ಇದೆ, ಇಲ್ಲ ಅಂತ ಹೇಳಲ್ಲ. ನಮ್ಮ ಹಬ್ಬ ಮಾಡುವಾಗ ಇವರು ಕಿರಿಕಿರಿ ಮಾಡ್ತಾರೆ, ಕಾಲು ತೂರಾಟ ಮಾಡ್ತಾರೆ, ಎಲ್ಲ ನಿಜ. ಅದನ್ನು ಮೀರಿಯೂ ನಾವು ಬಹು ದೊಡ್ಡ ಸಂಖ್ಯೆಯಲ್ಲಿದ್ದೀವಿ ಅನ್ನುವಂಥ ನೈತಿಕ ಧೈರ್ಯ ನಮ್ಮಲ್ಲಿರ್ತದೆ. ಆದರೆ ಪಾಪ ಪಾಕಿಸ್ತಾನದಲ್ಲಿರೋರಿಗೆ, ಬಾಂಗ್ಲಾದೇಶದಲ್ಲಿರುವಂಥ, ಅಫ್ಘಾನಿಸ್ತಾನದಲ್ಲಿರುವಂಥ ಹಿಂದೂಗಳ ಸ್ಥಿತಿ ಹೆಂಗಿರುತ್ತೆ ಆಲೋಚನೆ ಮಾಡಿ. ಅಷ್ಟು ದೂರ ಹೋಗಬೇಡ್ರಿ. ಮೊನ್ನೆ ಭಾಳ ದೊಡ್ಡ ಮಟ್ಟದ ಸ್ಥಾನಪಲ್ಲಟಾಗಿ ಸರ್ಕಾರ ಬಿತ್ತು ಬಾಂಗ್ಲಾದೇಶದಲ್ಲಿ. ಇಸ್ಕಾನಿನ ಲೀಡರನ್ನು ತೆಗೆದುಕೊಂಡೋಗಿ ಜೈಲಿನಲ್ಲಿ ಹಾಕಲಾಯಿತು. ಇಸ್ಕಾನ್ ದೇವಸ್ಥಾನವನ್ನು ಕೆಡವಲಾಯಿತು. ಯಾವ ಇಸ್ಕಾನು? ಬಾಂಗ್ಲಾದೇಶೀಯರು ಅತ್ಯಂತ ಕಷ್ಟತಮ ಸ್ಥಿತಿಯಲ್ಲಿದ್ದಾಗ ಅವ್ರಿಗೆ ಊಟವನ್ನು ಬಡಿಸಿದಂಥ ಜನ, ಅಂಥವರನ್ನೇ ಅಟ್ಟಿಸಿಕೊಂಡು ಹೋಗಿ ಹೊಡೆಯುವಂಥ ಪ್ರಕ್ರಿಯೆ ನಿರಂತರವಾಗಿ ಅಲ್ಲಿ ನಡೀತಾ ಇದೆ. ಹಿಂದೂಗಳ ಮೇಲೆ ಬರ್ಬರತೆ ನಡೀತಾ ಇದೆ. ಇದನ್ನು ನಾವು ಗಂಭೀರವಾಗಿ ತೆಗೆದುಕೊಳ್ಳಾರದೆ ನಮ್ಮ ವಿದೇಶದಲ್ಲಿರುವಂಥ ಹಿಂದೂಗಳನ್ನು ಕೈ ಬಿಟ್ಬಿಟ್ರೆ, ಬೀದಿಗೆ ಬಿಟ್ಬಿಟ್ರೆ ನಶಿಸಿ ಹೋಗ್ತವೆ. ಆ ಸಮುದಾಯವೇ ಇರೋದಿಲ್ಲ ಅಲ್ಲಿ. ಹಾಗಾಗಿಬಿಡ್ತದೆ. ಅವ್ರನ್ನ ಅಟ್ಲೀಸ್ಟ್ ಇಲ್ಲಿ ಕರ್ಕೊಂಬಂದು ಪುನರ್ವಸತಿ ಮಾಡುವಂಥ, ಅವರಿಗೆ ಭಾರತೀಯ ನಾಗರಿಕತೆಯನ್ನು ಕೊಡುವಂಥ ಕೆಲಸವನ್ನು ಮಾಡಬೇಕಾದ ಅನಿವಾರ್ಯತೆ ಇತ್ತು. ಅದನ್ನು ನರೇಂದ್ರ ಮೋದಿ ಸರ್ಕಾರ ಈಗ ಯಾವಾಗ ಇವರಿಗೆ ಬಹುಮತ ಇಲ್ವೋ, ಯಾವಾಗ ಕುಂಟು ಸರ್ಕಾರ ಇದೆಯೋ, ಯಾವಾಗ ಇಬ್ಬರ ಮೇಲೆ ನಿರ್ಭರಾಗಿ 2 ಹೆಗಲ ಮೇಲೆ ಕೈ ಹಾಕ್ಕೊಂಡು ನರೇಂದ್ರ ಮೋದಿ ಸರ್ಕಾರ ನಡೆಸಬೇಕು, ಆ ಸಂದರ್ಭದಲ್ಲಿ ಇದನ್ನು 10 ವರ್ಷಗಳ ಎಕ್ಸ್ಟೆನ್ಷನನ್ನು ಕೊಟ್ಟು ಈಗ ಈ ಅವಕಾಶವನ್ನು ಮತ್ತೆ ಅಲ್ಪಸಂಖ್ಯಾತ ಹಿಂದೂಗಳಿಗೆ, ಇತರರಿಗೆ ಮಾಡಿಕೊಡಲಾಗಿದೆ. ಇದಕ್ಕಿಂತ ಒಳ್ಳೆಯ ಕೆಲಸವನ್ನು ನಾನು ನಿಮಗೇನು ಹೇಳಿ? ಇದು ಸಂಭ್ರಮಿಸುವ ವಿಚಾರ ಹೌದಾ ಅಲ್ವೋ ನನಗೆ ಹೇಳಿ. ಇದು ನಾನು ಭಾರತ ದೇಶದಲ್ಲಿ ಕೂತ್ಕೊಂಡು ನಮ್ಮ ಹಿಂದೂ ಸೋದರರ ಬಗ್ಗೆ, ಅಲ್ಲಿ ಅಸಹಾಯಕತೆ ಬಗ್ಗೆ ಮಾತಾಡೋಕ್ಕಿಂತ ಇಂಥದ್ದೊಂದು ಅವಕಾಶ ಆಗಿದೆ ಅಂತ ಹೇಳೋದಿದೆಯಲ್ಲ, ಅದು ಎಂಥ ಸಾರ್ಥಕ್ಯ ಯೋಚನೆ ಮಾಡಿ ನೋಡಿ. ಇದ್ರ ಜೊತೆ ಭಾಳ ದೊಡ್ಡದಾದಂಥ ಇನ್ನೊಂದು ಬೆಳವಣಿಗೆ ಆಗ್ತಾ ಇದೆ, ನಿಮ್ಗೆ ಹೇಳಲೇಬೇಕು ನಾನು. ಅದೇನೆಂದರೆ, ಈಗ ಬಿಹಾರದಲ್ಲಿ ಏನೋ ಒಂದು 64 ಲಕ್ಷ ಜನ ಓಡೋಗ್ಬಿಟ್ರಲ್ಲ. ಈ ಇಂಟೆನ್ಸಿವ್ ವೋಟರ್ ಲಿಸ್ಟ್ ವೆರಿಫಿಕೇಷನ್ ಇದೆಯಲ್ಲ, SIR ಅಂತಾರೆ ಅದಕ್ಕೆ, ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಆಫ್ ವೋಟರ್ ಲಿಸ್ಟ್ ಅಂತ ಹೇಳೋದು. ಅದಕ್ಕೆ ಭಾಳ ಸಲ ಹೇಳಿದ್ದೇನೆ ಅದ್ರ ಬಗ್ಗೆ, ಮತ್ತೆ ಅದನ್ನ ಚರ್ವಣ ಮಾಡೋದಿಲ್ಲ. ವಿಷಯ ಏನು ಅಂತ ಹೇಳ್ತೀನಿ. ಈಗ ಇದನ್ನು ದೇಶಾದ್ಯಂತ ತರುವಂಥ ಕೆಲಸ ರಭಸದಿಂದ ನಡೀತಾ ಇದೆ. ಬಿಹಾರದವರು ಏನೂ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಈತ ವೋಟ್ ಅಧಿಕಾರ ಯಾತ್ರಾ ಅಂತ ಮಾಡಿದರು. ರಾಹುಲ್ ಗಾಂಧಿ ಅದು ಯಾವುದೇ ರೀತಿ ಯಶಸ್ಸನ್ನು ಕೊಡಲಿಲ್ಲ. ಚುನಾವಣೆಯ ಮೇಲೆ ಅದರದ್ದು ಯಾವುದೇ ಪರಿಣಾಮ ಆಗಲಿಲ್ಲ. ಆಮೇಲೆ CAA ಏನು ಜಾರಿಗೆ ತಂದಿದ್ದಾರಲ್ಲ, ಇದು CAA ಮುಂದುವರಿಸಿದಾರಲ್ಲ, ಈಗ ಇದನ್ನು ಯಾರೂ ಕೂಡ ಗಂಭೀರವಾಗಿ ಪರಿಗಣಿಸಿಲ್ಲ. ಇದರಿಂದ ನಾವೇನು ಗಲಾಟೆ ಮಾಡಲಿಕ್ಕಾಗಲ್ಲ, ಪ್ರೊಪಗಂಡ ಮಾಡಲಿಕ್ಕಾಗಲ್ಲ ಅಂತ ವಿಪಕ್ಷದವರು ತುಂಬ ಚೆನ್ನಾಗಿ ಗೊತ್ತಾಗಿದೆ, ಬಾಯಿ ಮುಚ್ಕೊಂಡು ಕೂತಿದ್ದಾರೆ. ಈಗ ಇಡೀ ದೇಶಾದ್ಯಂತ ಇರುವಂಥ ಈ ರೋಹಿಂಗ್ಯಾಗಳು ಮತ್ತು ಬಾಂಗ್ಲಾದೇಶಿಗಳಿದಾರಲ್ಲ, ಅಕ್ರಮ ವಲಸಿಗರು,
ಅವ್ರನ್ನ ಒಂದು ಕಡೆಯಿಂದ ಓಡಿಸೋ ಕೆಲಸ ಯಾವ ಮಟ್ಟಿಗೆ ನಡೀತಾ ಇದೆ ಅಂದರೆ, ನನ್ನ ಅಂದಾಜಿಗೆ 2029 ಹೊತ್ತಿಗೆ ಇವರೆಲ್ಲ ವಾಶೌಟ್ ಆಗಿಬಿಡ್ತಾರೆ. ನರೇಂದ್ರ ಮೋದಿ ಅವರು ಆಶೆ ಇರ್ತಾರೆ ಸ್ವಚ್ಛ ಭಾರತ ಅಭಿಯಾನ ಅಂತೇಳಿ. ಸ್ವಚ್ಛ ಭಾರತ ಅಂದರೆ ನೆಲದ ಮೇಲೆ ಬಿದ್ದಿರುವಂಥ ಕಸ ಗುಡಿಸೋದಲ್ಲ, ದೇಶದ ಒಳಗಡೆ ಹೊಕ್ಕೊಂಡು ದೇಶವನ್ನು ಅಭದ್ರಗೊಳಿಸುವಂಥ, ದೇಶದ ಸವಲತ್ತುಗಳನ್ನು ಲೂಟಿ ಹೊಡೆಯುವಂಥ ಲುಂಗಿವಾದಿಗಳೇನಿರಲ್ಲ, ಲುಂಗಿ ಸುತ್ತಕೊಂಡು ಓಡಾಡೋರಿದಾರಲ್ಲ, ಅವ್ರನ್ನೆಲ್ಲ ಒಕ್ಕಲೆಬ್ಬಿಸುವ ಕೆಲಸ ನಡೀತಾ ಇದೆ. ಅದಕ್ಕೆ ಈಗ ಮಮತಾ ಬೇಗಂ ಒಂದು ಮಾತು ಹೇಳ್ತಾ ಇದ್ದಾರೆ. ಅವಾಗ NRC ವಿರುದ್ಧ ಮಾಡಿದ್ವಿ. NRC ಅಂದರೆ ನ್ಯಾಷನಲ್ ರಿಜಿಸ್ಟ್ರಿ ಆಫ್ ಸಿಟಿಜನ್ಶಿಪ್ ಅಂತ. ಒಂದು ದೇಶಕ್ಕೆ ಆ ದೇಶದಲ್ಲಿ ಎಷ್ಟು ಜನ ವಾಸಿಸ್ತಾರೆ ಅನ್ನುವಂಥ ಮಾಹಿತಿ ಇರದೆ ಹೋದರೆ ಅದು ಎಂತಾದ್ರೆ ಅದು ಖಾತೆ ಕಿರ್ದಿನ ಇಟ್ಕೊಳ್ಳದೆ ಹೋದರೆ, ಈಗ ನಮ್ಮ ಮನೇಲಿ ಎಷ್ಟು ಜನ ಇದ್ದಾರೆ ನನಗೆ ಗೊತ್ತಿಲ್ಲ ಅಂದರೆ ಹೆಂಗೆ? ದೇಶ ಒಂದು ಮನೆ ಅಂತ ಲೆಕ್ಕ ಹಾಕ್ಬೇಕಲ್ವ? ನೀವು NRC ಮಾಡಬೇಡಿ NRC ಮಾಡಬೇಡಿ ಅಂತ CIA ಜೊತೆ ಸೇರಿಸ್ಕೊಂಡ್ರೆ ಅವಾಗ. ಈಗ ನೋಡಿದರೆ ಮಜಾ ಅಂದರೆ ಈ ವೋಟರ್ ಲಿಸ್ಟ್ ರಿವಿಷನ್ ಮೂಲಕ ಅಂಥದ್ದೊಂದು ಅದ್ವಿತೀಯವಾದಂಥ ಅಭಿಯಾನ ನಡೀತಾ ಇದೆ ನೋಡಿ. 2003 ನಂತರ ಇಂಥದ್ದೊಂದು ತೀವ್ರತಮವಾದಂಥ ವೋಟರ್ ರಿವಿಷನ್ ಆಗಿರಲೇ ಇಲ್ಲ. ಪ್ರತಿ ಬಾರಿ ಡಿಲಿಷನ್ ಆಗೋದು, ಆ್ಯಡಿಷನ್ ಆಗೋದು, ಡಿಲಿಷನ್ ಆಗೋದು, ಆ್ಯಡಿಷನ್ ಆಗೋದು. ಒಂದಷ್ಟು ಜನ ತೀರ್ಕೊಂಡಾಗ ತೆಗೆದುಹಾಕೋರು, ಒಂದಷ್ಟು ಜನ ನಮಗೆ ವೋಟರ್ ಲಿಸ್ಟ್ ವೋಟರ್ ಐ ಡಿ ಆಗಬೇಕು ಅಂತ ಅಂದಾಗ ಅವ್ರನ್ನ ಆ್ಯಡ್ ಮಾಡೋದು. ಅಷ್ಟು ಬಿಟ್ಟರೆ ಯಾರಿದ್ದಾರೆ ಯಾರಿಲ್ಲ, ಎಷ್ಟು ಜನ ಓಡಿ ಬಂದು ನಮ್ಮ ಡೂಪ್ಲಿಕೇಟು ವೋಟರ್ ಲಿಸ್ಟಲ್ಲಿ ಹೆಸರು ಸೇರಿಸ್ಕೊಂಡಿದ್ದಾರೆ, ಇದ್ರ ಬಗ್ಗೆ ದೊಡ್ಡ ಅಭಿಯಾನ ಆಗಿರಲಿಲ್ಲ. ಈಗ ನರೇಂದ್ರ ಮೋದಿಯ ಸರ್ಕಾರ ಯಾವಾಗ ಬಹುಮತ ಇಲ್ಲ ಅಂತ ಹೇಳ್ತಾ ಇದ್ದೀವೋ ಆ ಸಂದರ್ಭದಲ್ಲಿ ಇಂಥದ್ದೊಂದು ಭಾಳ ದೊಡ್ಡದಾದಂಥ ಕೈಂಕರ್ಯವನ್ನು ಕೈಗೊಂಡಿದ್ದಾರೆ. ಇದಕ್ಕಿಂತ ದೊಡ್ಡ ಸೇವೆ ಇನ್ಯಾವುದಿದ್ರಿ? ಒಬ್ಬ ಪ್ರಧಾನಮಂತ್ರಿಗೆ ತನ್ನ ದೇಶವನ್ನು ಸ್ವಚ್ಛಗೊಳಿಸುವಂತಕ್ಕಿಂತ ದೊಡ್ಡದಾದಂಥ ಸೇವೆ ನನಗಂತೂ ಯಾವುದೂ ಕಾಣಿಸ್ತಾ ಇಲ್ಲ. ಸಂಚಿಕೆ ಹೇಗೆ ಅನ್ನಿಸ್ತು ದಯವಿಟ್ಟು ತಿಳಿಸಿ. ನೀವು ಕೊಡುವಂಥ ಒಂದೊಂದು ಕಮೆಂಟ್ ಕೂಡ ನನಗೆ ಅದ್ಭುತವಾಗಿ ಮಾತಾಡಲಿಕ್ಕೆ ಉದ್ದೀಪಿಸ್ತವೆ, ಪ್ರೇರಣೆಯನ್ನು ಕೊಡ್ತವೆ. ದಯವಿಟ್ಟು ನಿರಂತರವಾಗಿ ನೀವು ಸಂವಾದ ಮಾಡೋಣ. ತನ್ನ ಮೂಲಕ ಅದ್ಭುತವಾದ ಭಾರತವನ್ನು ಕಟ್ಟೋಣ. ನಮಸ್ಕಾರ.